ಏನು 1971ರಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಆ ತಾಯಿ ದೇವಸ್ಥಾನ ಆವತ್ತಿಂದ ಕೂಡ ಒಂದು ಕರಗ ಮಹೋತ್ಸವನ ನೆಂಗ್ಲಿ ಗ್ರಾಮದಲ್ಲಿ ಹಮ್ಮಿಕೊಂಡು ಬರ್ತಾ ಇರ್ತಕ್ಕಂಥದ್ದು. ಸುಮಾರು 55 ವರ್ಷಗಳಿಂದ ಇದೊಂದು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲೊಂದು ವಿಶೇಷ ಏನಂತ ಹೇಳಿದ್ರೆ, ನೆಂಗ್ಲಿ ಗ್ರಾಮದಲ್ಲಿ ಒಂದು ದ್ರೌಪದಮ್ಮ ದೇವಿಯ ಕರಗ ಮಹೋತ್ಸವ ನಡೆದ್ರು ಕೂಡ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಇದರಲ್ಲಿ ಭಾಗಿಯಾಗಿ ಆ ತಾಯಿಯ ಒಂದು ಕೃಪಾ ಕಟಾಕ್ಷಕ್ಕೆ ಒಳಗಾಗ್ತಕ್ಕಂಥದ್ದು, ಆ ತಾಯಿಯ ಒಂದು ಸೇವೆಯನ್ನು ಮಾಡ್ತಕ್ಕಂಥದ್ದು ನಾವು ಆವತ್ತಿಂದ ಕೂಡ ನೋಡ್ಕೊಂಡು ಬಂದಿರತಕ್ಕಂಥದ್ದೇ. ಇವತ್ತು ನಾನು ಒಂದು ವಿಚಾರವನ್ನ ಹೇಳಲಿಕ್ಕೆ, ಈ ಒಂದು ಕರಗ ಮಹೋತ್ಸವಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಕಾಡನಹಳ್ಳಿ ನಾಗರಾಜಣ್ಣವರನ್ನ, ನಮ್ಮ ಸಮಾಜ ಸೇವಕರಾಗಿರ್ತಕ್ಕಂಥ ಪ್ರಭಾಕರ್ ಅವರನ್ನ ಮತ್ತು ಇನ್ನೆಲ್ಲ ಇಲ್ಲಿ ಮುಖಂಡರು ಕೂಡ ಇವತ್ತು ಆಹ್ವಾನಿಸಿದ್ರು. ಅವ್ರ ಆಹ್ವಾನ ಮೇರೆಗೆ ಬಂದಿರತಕ್ಕಂಥದ್ದು ನಾವು ಇಲ್ಲಿ ಕಾಣ್ತಕ್ಕಂಥ ಒಂದು ವಿಶೇಷ. ಒಂದು ವಿಚಾರವನ್ನು ನಾವು ತಿಳಿಬೇಕಾಗ್ತದೆ. ಮೊದಲಿನ ಕೂಡ ಸುಮಾರು ಬಾರಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಹಿಂದೆ ವರ್ಷ ಕೂಡ ಬಹಳ ಭಕ್ತಿಪೂರ್ವಕವಾಗಿ, ಬಹಳ ಭಕ್ತಿ ಪ್ರಧಾನವಾದಂಥ ಈ ಒಂದು ದೇವಸ್ಥಾನದಲ್ಲಿ ಭಕ್ತಿಪೂರ್ವಕವಾಗಿ ಈ ಒಂದು ಏನು ಕರಗ ಮಹೋತ್ಸವನ ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಾವು ನೋಡಿರ್ತಕ್ಕಂಥದ್ದು ಒಂದು ವಿಶೇಷ. ಬಹುಶಃ ನೀವೆಲ್ಲರೂ ಕೂಡ ನೋಡ್ಬೋದು, ಬಹುತೇಕ ಗ್ರಾಮಗಳಲ್ಲಿ ಒಂದು ಕರಗ ಮಹೋತ್ಸವನ ಆಚರಣೆ ಮಾಡ್ಕೊಂಡು ಬರ್ತಾರೆ. ಜನರಲ್ಲಿ ಒಂದು ನಂಬಿಕೆ, ಒಂದು ಪ್ರತೀತಿ ಏನಂತ ಹೇಳಿದ್ರೆ, ಆ ತಾಯಿ ಒಂದು ಕರಗ ಮಹೋತ್ಸವ ಆ ಗ್ರಾಮದಲ್ಲಿ ನಡೆದ್ರೆ ಆ ಗ್ರಾಮಕ್ಕೆ ಯಾವುದೇ ತೊಂದರೆ ಇಲ್ದಿರ, ಏನಾದ್ರೂ ಒಂದು ದೋಷಗಳಿದ್ರು ಕೂಡ ಅದು ನಿವಾರಣೆ ಆಗ್ತದೆ. ಆ ತಾಯಿ ಒಂದು ಕೃಪಾ ಕಟಾಕ್ಷೆ ಜನರ ಮೇಲೆ ಇರ್ತದೆ ಅಂತಕ್ಕಂಥ ಒಂದು ಭಾವನೆ ಮತ್ತು ಪ್ರತೀತಿ. ಸೊ ಅಂತ ಒಂದು ಪ್ರತೀತಿಯನ್ನು ಇಟ್ಕೊಂಡು ಬಹುತೇಕ ಗ್ರಾಮಗಳಲ್ಲಿ ಆ ತಾಯಿ ಒಂದು ಕರಗ ಮಹೋತ್ಸವನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಕೂಡ ಈ ನೆಂಗ್ಲಿ ಗ್ರಾಮದಲ್ಲಿ ಕೂಡ ಇವತ್ತು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಆ ತಾಯಿಯ ಸನ್ನಿಧಿಯಲ್ಲಿ ನಾನು ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇ, ಈ ನೆಂಗ್ಲಿ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಆ ತಾಯಿ ಅಷ್ಟೈಶ್ವರ ಆರೋಗ್ಯ ಕೊಟ್ಟು, ಒಳ್ಳೆಯ ಸುಖಭೋಗ್ಯಗಳನ್ನು ಕೊಟ್ಟು, ಜನರನ್ನು ಸದಾ ಹಸನ್ಮುಖರಾಗಿ ನಗ್ನಗ್ತಾ ಇರುವಂತ ಒಂದು ಆಶೀರ್ವಾದವನ್ನ ಮಾಡಿ, ಒಳ್ಳೆ ನಮ್ಮ ರೈತಾಪಿ ವರ್ಗಕ್ಕೆ ಒಳ್ಳೆ ಮಳೆ ಬೆಳೆ ಸಿಗ್ಲಿ, ಒಳ್ಳೆ ಆ ಒಂದು ಒಳ್ಳೆ ರೀತಿಯಲ್ಲಿ ಕೂಡ ಅವರ ಒಂದು ಕೆಲಸ ಕಾರ್ಯಗಳು ಒಂದು ಚೆನ್ನಾಗಾಗ್ಲಿ, ಏನು ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಒಂದು ತಾಯಿ ಜ್ಞಾನ ಕೊಟ್ಟು, ಮತ್ತು ಎಲ್ಲ ತಾಯಂದಿರಿಗೆ ಅಕ್ಕಂದರಿಗೆ ಕೂಡ ತಾಯಿಯ ಒಂದು ಆಶೀರ್ವಾದ ಸಿಗ್ಲಿ ಅಂತ ಕೂಡ ಹೇಳ್ತಾ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸುಬ್ಬು ಮತ್ತು ಅವ್ರ ತಂಡವನ್ನು ನಾವು ವಿಶೇಷವಾಗಿ ಇವತ್ತು ಅಭಿನಂದಿಸ್ತೀವಿ. ಯಾಕಂದ್ರೆ ಈ ನೆಂಗ್ಲಿ ಗ್ರಾಮಕ್ಕೆ ನಾವೆಲ್ಲರೂ ಕೂಡ ಬಂದು ಆ ತಾಯಿಯ ಒಂದು ದರ್ಶನವನ್ನ ಪಡೆದು, ಆ ತಾಯಿಯ ಒಂದು ಸನ್ನಿಧಿಯಲ್ಲಿ ನಾವು ದರ್ಶನ ಪಡೆದಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಈ ನೆಂಗ್ಲಿ ಗ್ರಾಮಸ್ಥರು ಮತ್ತು ನಮ್ಮ ಸುಬ್ಬು ಮತ್ತು ಅವ್ರ ತಂಡದಿಂದ, ಸೊ ಅವರಿಗೆ ನಾವು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರ ಪರವಾಗಿ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಿ, ಆ ತಾಯಿಯ ಒಂದು ದರ್ಶನ ಮಾಡಿಸಿದ್ದಕ್ಕಾಗಿ ಅವ್ರಿಗೆ ನಾವು ಅನಂತ ನಮನಗಳನ್ನು ಹೇಳಿ, ಸರ್ವೇ ಜನ ಸುಖಿನೋ ಭವಂತು ಅಂದಂಗೆ ಎಲ್ಲರನ್ನೂ ಆ ತಾಯಿ ಚೆನ್ನಾಗಿಟ್ಟಿಲ್ಲ ಅಂತ ಮತ್ತೊಮ್ಮೆ ಮಗದೊಮ್ಮೆ ಆ ತಾಯಿಯಲ್ಲಿ ನಾನು ಪ್ರಾರ್ಥಿಸ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೆ.